ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಏಕೋತ್ತರ ಪಂಚಾಶದ್ವರ್ಣಗಳೇಕಾತ್ಮನ ನಾಮಗಳಿವು. ಮಾ ಕಮಲಾಸನ ಮೊದಲಾದ ಮರರು ಸಕಲ್ಯದಿ ಇದನರಿಯರೆಂತೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಲಕ್ಷ್ಮೀಪತಿಯ ಗುಣಗಳನ್ನು ಅರಿತು ಭಜನೆ ಮಾಡಿದರೆ ಆ ಭಜನೆಯಲ್ಲಿ ಒಂದು ಅರ್ಥ ಇದೆ, ಪುರುಷಾರ್ಥವೇ ಇದೆ. ಎಲ್ಲ ದುಃಖಗಳನ್ನು ಕಳೆದುಕೊಂಡು ಸ್ವರೂಪ ಸುಖರ ಕಡೆಗೆ ಸಾಗಲಿಕ್ಕೆ ಈ ಭಜನೆಯಿಂದ ಸಾಧ್ಯವಾದ್ದರಿಂದ ಸಾಕಷ್ಟು ವಿಚಾರಗಳನ್ನು ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರಲ್ಲಿ. ಭಗವಂತನನ್ನು ತಿಳಿಸದ ವರ್ಣವೇ ಇಲ್ಲ. ಎಲ್ಲ ವರ್ಣಗಳು ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ. ಎಲ್ಲ ಶಬ್ದಗಳು, ಎಲ್ಲ ಧ್ವನಿಗಳು ಭಗವಂತನನ್ನು ತಿಳಿಸುತ್ತವೆ. ಮೊಸರು ಕಡಿದ್ರೆ ಭಗವಂತನನ್ನು ತಿಳಿಸುವ ಶಬ್ದ ಅನ್ನತ್ತೆ. ಹಲ್ಲಿ ಲೊಚಗುಟ್ಟಿದರೆ ಅದು ಭಗವಂತನನ್ನು ಹೇಳುವ ಶಬ್ದ ಅಂತಾರೆ. ನಮಗೆ ಅರ್ಥವಾಗದೇ ಇರಲಿ, ಅದಕ್ಕೆ ಅರ್ಥ ಉಂಟು. ಮಕ್ಕಳು ನುಡಿಯುವ ಮಂತ್ರಗಳಿಗೆ ಅರ್ಥ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅರ್ಥವಿಲ್ಲವೇ? ಹಲ್ಲಿ ಲೊಚಗುಟ್ಟಿದ್ರೆ ಏನರ್ಥ? ಹಾಗಾದರೆ ಎಷ್ಟು ಚಿತ್ರ ವಿಚಿತ್ರವೋ ನಿನ್ನ ಸೃಷ್ಟಿ, ನೀನೆಷ್ಟು ದೊಡ್ಡ ಆಶ್ಚರ್ಯನೋ ಭಗವಂತ ಅಂತ ಜ್ಞಾನಿಗಳಿಗೆ ಅರ್ಥವಾದರೆ ಸಾಕಷ್ಟೇ. ನಾವು ನುಡಿಯುವ ಎಲ್ಲ ಶಬ್ದಗಳ ಅರ್ಥ ನಮಗ್ಯಾಕೆ ಗೊತ್ತಾಗಬೇಕು? ಸ್ಥೂಲವಾಗಿ ಅದರ ಅರ್ಥ ಪುರುಷಾರ್ಥವನ್ನು ದಯಪಾಲಿಸುವ ಪರಮಪುರುಷ ಎಂಬ ಅರಿವಿದ್ದರೆ ಅದು ದೊಡ್ಡ ಭಾಗ್ಯ. ಆ ಭಾಗ್ಯ ಬೇಕು ನಮಗೆ. ಏಕೋತ್ತರ ಪಂಚಾಶದ್ವರ್ಣಗಳು ಅಕಾರದಿಂದ ಹಿಡಿದು ಶಕಾರ ಪರ್ಯಂತರವಾಗಿ ಎಲ್ಲ ವರ್ಣಗಳು ಏಕಾತ್ಮನ ಮುಖ್ಯ ಸ್ವಾಮಿಯಾದ ಜಗದೊಡೆಯನಾದ ಭಗವಂತನ ನಾಮಗಳಿವು. ಈ ನಾಮಗಳನ್ನು ಜಗನ್ಮಾತೆ ತಿಳಿದಿದ್ದಾಳ? ಕಮಲಾಸನ ಚತುರ್ಮುಖ ತಿಳಿದಿದ್ದಾರ? ಇನ್ನು ಕೆಳಗೆ ಬರುವ ರುದ್ರಾದಿ ದೇವತೆಗಳು ಅದನ್ನು ಅರಿತಿದ್ದಾರ ಅಂದರೆ ತಿಳಿದಿದ್ದಾರೆ, ಆದರೂ ತಿಳಿದಿಲ್ಲ. ಸಾಕಲ್ಯದಿ ಇದನ್ನು ಅರಿಯರೆಂತೆಂಬುದೇ. ಪೂರ್ಣವಾಗಿ ಇವರು ಯಾರು ತಿಳಿಯಲಾರರು ಎಂಬ ಅರಿವು ಇದೆಯಲ್ಲ, ಇದು ಸಫಲವಾದ ಮೋಕ್ಷಪ್ರದವಾದ ಅರಿವು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮುಂದಿನ ಮೇದಿನ ಪರಮಾಣು ಕಣಂಗಳ ಎಂಬ ಸೊಲ್ಲಿನಲ್ಲಿ ಈ ಮಾತನ್ನೇ ತಿಳಿಸ್ತಾರಲ್ಲಿ. ಮಾ ಕಮಲಾಸನ ಮೊದಲಾದ ಮರರು, ಜಗನ್ಮಾತೆ ಅನಾದಿ ಕಾಲದಿಂದ ಜಗತ್ಪತಿಯ ಪತ್ನಿಯಾಗಿ ಮೆರೆಯುವ ಅಮ್ಮನಿಗೆ ಗೊತ್ತಿಲ್ಲ ಅಂದರೆ, ಚತುರ್ಮುಖನಿಗೆ ಗೊತ್ತಿಲ್ಲ, ಜಗದ್ಗುರು ತಮರಾದ ಅವರಿಗೇ ಗೊತ್ತಿಲ್ಲ ಅಂದರೆ ಮಿಕ್ಕವರ ಪಾಡೇನುವಂತೂ? ನಮ್ಮಂಥವರು ಅತ್ಯಲ್ಪರಾದ ನಮ್ಮ ಗತಿ ಏನು? ನಮ್ಮ ಗತಿ ಮೋಕ್ಷ ಸಿಗತ್ತೆ, ತಿಳಿಯಲಾರೆವು ಎಂದೆಂದೂ. ಇವರು ಯಾರೂ ತಿಳಿದಿರುವ ವಾರ್ತೆ ನಮಗೆ ತಿಳಿದೀತ. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳು ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಆನಂದನ ಕಂದ ಒಲಿಯಲು ಏನಂದದ್ದೇ ವೇದವೃಂದ. ಆನಂದ ಆನಂದ. ವಿಜಯದಾಸರು ತಿಳಿಸ್ತಾ ಇದ್ದಾರಲ್ಲಿ, ಈ ಎಲ್ಲ ವರ್ಣಗಳು ಭಗವಂತನನ್ನ ಮಾತೃಕಾನ್ಯಾಸದಲ್ಲಿ ಇದೆ ಅಷ್ಟೇ. ಒಂದೊಂದು ವರ್ಣದಿಂದ ಅಕ್ಷರದಿಂದ ಪ್ರತಿಪಾದ್ಯವಾದ ರೂಪ ಯಾವುದು? ಅಕ್ಷರನಾಮಕನಾದ ಪುರುಷೋತ್ತಮನ ಬೇರೆ ಬೇರೆ ರೂಪಗಳೇ ಇದೆ. ಅಮ್ಮಜಾಯ ನಮಃ, ಆನಂದಾಯ ನಮಃ,
ಇಂದ್ರಾಯ ನಮಃ, ಈಶಾಯ ನಮಃ, ಉಗ್ರಾಯ ನಮಃ, ಊರ್ಜ, ಋತಂಭರ, ರೂಘ, ಋಷಾಲ್, ರೂಜ, ಏಕಾತ್ಮ, ಐರ, ಓಜಭೃತ್, ಔರ, ಅಂತ, ಅರ್ಧಗರ್ಭ, ಕಪಿಲ, ಖಪತಿ, ಗರುಡಾಸನ. ಈ ರೀತಿಯಾಗಿ ಭಗವಂತನ ಈ ರೂಪಗಳು ತತ್ತದ್ವರ್ಣದಿಂದ ಪ್ರತಿಪಾದ್ಯವಾಗಿದೆ. ಇದು ಅಜ, ಎಂದೆಂದೂ ಉತ್ಪತ್ತಿ ಇಲ್ಲ ಅವನಿಗೆ, ಸರ್ವೋತ್ಪಾದಕ ಅವನೇ. ಅವನಿಂದ ಜನ್ಮಾದ್ಯಸ್ಯ ಯತೋನ್ವಯಾತ್, ಎಲ್ಲ ಬ್ರಹ್ಮಾಂಡದ ಉತ್ಪತ್ತಿ ಜಗತ್ಪತಿಯಿಂದ ಆಗುತ್ತದೆ ಅಷ್ಟೇ. ಅಜಾಯ ನಮಃ. ಇದೆಲ್ಲ ಮಾಡ್ತಾನಲ್ಲ ಭಗವಂತ, ಸ್ವಲ್ಪ ಕೆಲಸ ಮಾಡಿದ್ರೂ ನಮಗೆ ಆಯಾಸವಾಗುತ್ತದೆ. ಆಯಾಸವಾಗಿದೆ ಅಂತ ಊಟ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತಿಂದು ಅಲ್ಲೂ ಆಯಾಸ. ಬದುಕೇ ಆಯಾಸ ನಮ್ಮದೆಲ್ಲ. ಅವನಿಗೆ ಆಯಾಸವೇ? ಅವನ ಆನಂದ ಅವನು. ಇದೆಲ್ಲ ಮಾಡೋದು ಯಾತಕ್ಕೆ? ಭಗವಂತ ಸೃಷ್ಟ್ಯಾದಿ ವ್ಯಾಪಾರವನ್ನು ಆನಂದಪೂರ್ಣನಾದ್ದರಿಂದ ಈ ಸೃಷ್ಟ್ಯಾದಿಗಳನ್ನು ಜಗತ್ಪತಿ ಮಾಡ್ತಾನಾದ್ದರಿಂದ ಅವನಿಗೆ ಆಯಾಸವಲ್ಲ. ಇದು ವೇದ ಹೇಳುವ ಬಗೆ. ಇದು ಕೊಕ್ಕೇವಾನ್ಯಾತ್ ಕಪ್ರಾಣ್ಯಾತ್ ಯದೇಟಾಕಾಶಾನಂದೋ ನ ಸ್ಯಾತ್. ಶ್ರೀಹರಿ ಆನಂದಪೂರ್ಣನಾಗದೇ ಹೋದ ಪಕ್ಷದಲ್ಲಿ ಈ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರವನ್ನು ಯಾರು ಮಾಡಿಯಾರು? ಅವನು ಪೂರ್ಣಾನಂದನಾದ್ದರಿಂದ ಎಲ್ಲ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಲೀಲೆಯಿಂದ ಮಾಡ್ತಾನೆ. ಲೀಲೆಗೋಸ್ಕರ ಅಲ್ಲ, ಆನಂದಕ್ಕೋಸ್ಕರ ಅಲ್ಲ. ನಮ್ಮಗಳ ಪ್ರತಿಕ್ರಿಯೆಯು ಯಾಕಿರುತ್ತೆ ಅಂದರೆ ದುಃಖ ನಿವೃತ್ತಿಗೋ, ಸುಖ ಪ್ರಾಪ್ತಿಗೋ, ದುಃಖದಿಂದಲೋ ಅಥವಾ ಇನ್ಯಾವುದರಿಂದ. ದುಃಖ ನಿವೃತ್ತಿ, ದುಃಖಾತಿಶಯ, ಸುಖ ಪ್ರಾಪ್ತಿ ಇರುತ್ತೆ. ಸುಖೋದ್ರೇಕದಿಂದ ಪ್ರವೃತ್ತಿ ಮಾಡೋದು ಎಲ್ಲೋ ಅಪರೂಪಕ್ಕೆ. ಜಗತ್ಪತಿ ಯಾವಾಗಲೂ ಉದ್ರಿಕ್ತ ಆನಂದನಾದ್ದರಿಂದ ಈ ಸೃಷ್ಟಿಯಾದಿಗಳನ್ನು ಮಾಡುತ್ತೆ ಅಂತ ವೇದ ಹೇಳಿದ ಮೇಲೆ ನಮ್ಮ ಕುತರ್ಕ ಅಲ್ಲಿ ನೆಲೆಗೊಳ್ಳೋದಿಲ್ಲ. ಇಂಥ ಜಗತ್ಪತಿಯ ಅರಿವು ನಮಗೆ ಸುಲಭವಾಗಿ ಜಗನ್ನಾಥದಾಸರು ಕೊಟ್ಟು ಬಿಡ್ತಾ ಇದ್ದಾರೆ. ಉಪನಿಷತ್ ಸಾರವ ಮಾತು ತಿಳಿಗನ್ನಡದಲ್ಲಿ ಹೇಳಿಕೊಡ್ತಾ ಇದ್ದಾರೆ ಅಂದರೆ ಆ ದಾಸರಾಯರಿಗೆ ನಾವೇನು ಕೊಡಬಹುದು? ಅವರಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಂ ವಿಧೇಮ ಅಲ್ಲವೇ? ಏಕಾತ್ಮನ ನಾಮಗಳಿವು. ಅಜನಿಂದ ಆರಂಭಗೊಂಡ ಈ ನಾಮಗಳು ಕಡೆಯಲ್ಲಿ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ಕ್ಷಕಾರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಲಕ್ಷ್ಮೀ ನರಸಿಂಹ. ಇದು ಒಂದು ಸಂಯುಕ್ತ ಅಕ್ಷರ. ಬೇರೆ ಎಲ್ಲ ಅಕ್ಷರಗಳಿಗೆ ಅಕಾರ, ಆಕಾರ, ಇಕಾರಾದಿ ವರ್ಣಗಳು ತನ್ನದೇ ಆದದ್ದು. ಆದರೆ ಈ ಕ್ಷಕಾರ ಮಾತ್ರ ಒಂದು ಮಿಶ್ರವಾದ ಅಕ್ಷರ. ಕಕಾರ ಶಕಾರಗಳು ಎರಡು ಸೇರಿ ಅದು ಕ್ಷಂ ಆಗಿದೆ. ನರಸಿಂಹನೂ ಹಾಗೆ ಅಲ್ಲವೇ? ಅವನು ಮಿಶ್ರ. ಅವನು ಕೆಳಗೆ ನರರೂಪದಿಂದ ಇದ್ದರೆ ಮೇಲೆ ಸಿಂಹಮುಖನಾಗಿದ್ದಾನೆ. ಆದ್ದರಿಂದ ಲಕ್ಷ್ಮೀ ನರಸಿಂಹನನ್ನು ತಿಳಿಸುವ ಅಕ್ಷರ ಕ್ಷಂ. ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ಹೀಗೆ ಕ್ಷಕಾರವು ಲಕ್ಷ್ಮೀ ನರಸಿಂಹನನ್ನು ತಿಳಿಸಿಕೊಡುತ್ತದೆ. ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಅಪೇಕ್ಷಿತವಾದದ್ದು ದುಃಖ ನಿವೃತ್ತಿ. ಆ ಲಕ್ಷ್ಮೀ ನರಸಿಂಹನ ಅನುಗ್ರಹವಾದರೆ ಎಲ್ಲ ದುಃಖಗಳು ಹೊಟ್ಟೋಗತ್ತೆ. ಶಾಸ್ತ್ರದ ಮಾತಿನಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿ ಎಂದು ಕಳೆದಿದ್ದಾರೆ. ಯಾವೊಂದು ದುಃಖ ಹೋದ ಮೇಲೆ ಮತ್ತೆ ಮತ್ತೊಂದು ದುಃಖಕ್ಕೆ ಎಡೆ ಇಲ್ಲವೋ ಅದು ಮೋಕ್ಷ. ಅದು ಲಕ್ಷ್ಮೀ ನರಸಿಂಹನಿಂದಲೇ ಆಗುವಂಥದ್ದು. ಈ ಎಲ್ಲ ದುಃಖ ಹೋದ ಮೇಲೆ ಬರೀ ದುಃಖ ಹೋಗಿ ಸುಖವೂ ಇಲ್ಲದ ಸ್ಥಿತಿ ಆದರೆ ಸಂಸಾರವೇ ವಾಸಿ ಅಲ್ಲವೇ? ದುಃಖ ಇಲ್ಲ, ಸುಖವೂ ಇಲ್ಲ, ಜ್ಞಾನವಿಲ್ಲ, ಅಜ್ಞಾನವೂ ಇಲ್ಲ. ಯಾರಿಗೆ ಬೇಕಾಗಿದೆ? ಕಲ್ಲುಗುಂಡಿಗೆ ಒಂದು ಆಕಾರವಿದೆ, ಅದೂ ಇಲ್ಲದಿರುವ ಸ್ಥಿತಿ ಅದು ಸರಿಯಲ್ಲ ಅಲ್ಲ. ಹಾಗಾದರೆ ನಮಗೆ ಅಪೇಕ್ಷಿತವಾದದ್ದು ಸರ್ವ ದುಃಖ ನಿವೃತ್ತಿಯ ಜೊತೆಗೆ ಸುಖ ಪ್ರಾಪ್ತಿ ಬೇಕು. ನಮ್ಮದೇ ಆದ ಸುಖವನ್ನು ವಾಸುದೇವರೂಪಿ ಭಗವಂತ ಕರುಣಿಸುತ್ತಾನೆ. ಅಂಥ ಏಕೋತ್ತರ ಪಂಚಾಶದ್ ವರ್ಣಗಳು
ಏಕಾತ್ಮನ ಜಗತ್ತಿನ ಸಾರ್ವಭೌಮನಾದ ಶ್ರೀಹರಿಯ ನಾಮಗಳಿವು. ಇದನ್ನು ಯಾರು ತಿಳಿದಿದ್ದಾರೆ? ಮಾ ಕಮಲಾಸನ ಮೊದಲಾದ ಅಮರರು ತಿಳಿದರೂ ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ, ಎಂದೆಂದೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸಾಕಲ್ಯದಿ, ಅದಕ್ಕೆ ಸಾಕಲ್ಯ ಅಂದರೆ ಪೂರ್ಣವಾಗಿ. ಆ ನನ್ನ ಪೂರ್ಣವಾಗಿ ತಿಳಿದವರು ಯಾರಿದ್ದಾರೆ? ಒಬ್ಬನಿದ್ದಾನೆ, ಯಾರೂ ಇಲ್ಲ ಅಂತ. ಅವನು ಯಾರು? ಒಬ್ಬ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ರಂಗವಿಠಲ ಅಂತ ಶ್ರೀಪಾದರಾಜರು ತಿಳಿಸಿದಂತೆ ಅವನ ಮಹಿಮೆಯನ್ನು ಅವನು ತಿಳಿದಿದ್ದಾನೆ. ಅವನು ಒಬ್ಬರೇ ತಿಳಿದಿದ್ದಾನೆ ಅಂತ ನಾವು ತಿಳಿದರೆ ಅದು ಒಂದು ತಿಳಿವೇ. ವೇದರ ಮಾತಷ್ಟೇ. ಇದನ್ನು ಅರಿಯರೆಂತೆಂಬುದೇ. ಪುರುಷೋತ್ತಮನ ತಿಳುವಳಿಕೆ ಎಂಥದ್ದಿರಬೇಕು? ಪೂರ್ಣವಾಗಿ ನಾವೆಂದೆಂದು ತಿಳಿಯಲಾರೆವು. ಅವನ ಅನುಗ್ರಹದಿಂದ ಅವರವರ ಯೋಗ್ಯತಾನುಗುಣವಾಗಿ ದೊಡ್ಡ ನದಿಗೆ ಹೋಗಿ ಅವರವರ ಪಾತ್ರೆಯನ್ನು ತುಂಬಿಕೊಂಡು ಬರುವಂತೆ ಅವರವರ ಮಟ್ಟವನ್ನು ತಲುಪೋದೇ ಹೊರತು ಅವನು ಎಷ್ಟಿದ್ದಾನೋ ಅಷ್ಟು ಪೂರ್ಣವಾಗಿ ಯಾರೂ ತಿಳಿಯಲಾರರು. ಯೋನಸ್ತದ್ವೇರ ತದ್ವೇರ ಯೋನವೇದೇತಿ ವೇದ ಚ ಎಂಬುದಾಗಿ ತಲವಕಾರ ಬ್ರಾಹ್ಮಣದಲ್ಲಿ ಅವನ ತಿಳಿವು ಏನು? ಅವನನ್ನು ತಿಳಿದಿಲ್ಲ ಅಂತ ಅಂದರೂ ಅಲ್ಲ. ತಿಳಿಯದೇ ಇದ್ದವರು ತಿಳಿದಿದ್ದಾರೆ, ತಿಳಿದವರು ತಿಳಿದಿಲ್ಲ ಅಂತ ಈ ರೀತಿ ಅರ್ಥ. ತಿಳಿದವರು ತಿಳಿದಿಲ್ಲ ಅಂದರೆ ತಿಳಿದೇ ಇದ್ದವರು ತಿಳಿದಿದ್ದಾರ? ಅಲ್ಲ, ಅಂತ ಇಟ್ಕೋಬೇಕು. ತಿಳಿದಿಲ್ಲ ಅಂತ ತಿಳಿದವರು ಸ್ವಲ್ಪ ತಿಳಿದಿದ್ದಾರೆ. ತಿಳಿದಿದ್ದೇನೆ ಅಂತ ಯಾರಾದರೂ ತಿಳಿದ್ರೆ ಅವನಿಗೆ ದೇವರ ಅರಿವೇ ಇಲ್ಲ ಅಂತ ತಾತ್ಪರ್ಯ. ಅಂಥ ಜಗತ್ಪತಿಯ ನಾಮವನ್ನು ತಿಳಿದು ನಾಮ ಪ್ರತಿಪಾದ್ಯವಾದ ಅರ್ಥವನ್ನು ಯಥಾಯೋಗ್ಯವಾಗಿ ಅನುಸಂಧಾನ ಮಾಡ್ತಾ ಇದ್ದ ಪಕ್ಷದಲ್ಲಿ ನಮಗೆಲ್ಲ ಅನಿಷ್ಟಗಳು ದೂರವಾಗಿ ಬಿಡುತ್ತದೆ. ಈ ರೀತಿ ಪರಮಾತ್ಮನ ಪ್ರತಿಪಾದಕವಾದ ಅಕ್ಷರಗಳನ್ನು ತಿಳಿಸಿ ಈ ಭಗವಂತ ವ್ಯಾಪ್ತನಾಗಿ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಅಣು ರೇಣು ತೃಣಕಾಷ್ಟದಲ್ಲಿ ತುಂಬಿ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇದರ ಮೇಲೆ ತೊಡಕೇನು ಗೊತ್ತೋ? ಸ್ವಗತ ಭೇರ ವಿವರ್ಜಿತನಾಗಿದ್ದಾನೆ. ಆ ಮಾತನ್ನು ಈ ಮುಂದಿನ ಸೊಲ್ಲಲ್ಲಿ ಒಂದು ರೂಪದೊಳಗನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಒಂದು ರೂಪದೊಳಗೆ ಅನಂತ ರೂಪಗಳು ಪೊಂದಿಪ್ಪವು. ದೇವರ ಒಂದು ಕೃಷ್ಣ ಅಂತ ಕೃಷ್ಣ ರೂಪವನ್ನು ಇಟ್ಟುಕೊಂಡರೆ ಆ ಕೃಷ್ಣ ರಾಮನಲ್ಲವೇ? ರಾಮನೂ ಹೌದು. ಅವನು ನರಸಿಂಹನಲ್ಲವ? ಎಲ್ಲವೂ ಹೌದು. ಜಾಂಬುವಂತ 28 ದಿನಗಳ ಪರ್ಯಂತರವಾಗಿ ಯುದ್ಧ ಮಾಡಿದ ಕೃಷ್ಣ ಪರಮಾತ್ಮನ ಒಟ್ಟಿಗೆ. ಆ ಮಣಿ ಕಾರಣದಿಂದ, ಸಮಂತಕ ಮಣಿಯ ಕಾರಣದಿಂದ 28 ದಿನ ಯುದ್ಧ ಆದ ಮೇಲೆ ನಿನ್ನ ಜೊತೆಗೆ ಆಟ ಸಾಕು ಅಂಥೇಳಿ ಭಗವಂತ ಒಂದು ಚಿಕ್ಕದಾಗಿ ಪೆಟ್ಟು ಕೊಟ್ಟ. ಆ ಪೆಟ್ಟಿಗೆ ತತ್ತರಿಸಿ ಹೋಗಿ ಜಾಂಬುವಂತ ಮೂರ್ಛೆ ಬರುವ ಹಾಗೆ ಆಗಿಬಿಡ್ತು. ಯಮದೇವರ ಅವತಾರ ಅವನು. ಚತುರ್ಮುಖ ಬ್ರಹ್ಮದೇವರು ಮಗನಾಗಿದ್ದಾನೆ, ಮಹಾಪರಾಕ್ರಮಿ. ಕೃಷ್ಣನನ್ನು ಒಬ್ಬ ಮನುಷ್ಯ ಅಂದುಕೊಂಡು ಹೋರಾಡಿದ. ದೇವರು ಎಷ್ಟು ದಿನ ಇದ್ದಿದ್ದೇ 106 ವರ್ಷ 6 ತಿಂಗಳು. ರಾಮಾವತಾರದಲ್ಲಾಗಿದ್ದರೆ 11,700 ವರ್ಷ ಭೂಮಿಯಲ್ಲಿ ಕಾಣಿಸಿಕೊಂಡು ಇದ್ದ ಜಗತ್ಪತಿ. ಅಷ್ಟು ದೀರ್ಘಕಾಲ ಅಲ್ಲ, ಅಲ್ಪಕಾಲ ಕೃಷ್ಣರೂಪದಿಂದ ಇದ್ದ ಮೇಲೆ ದೇವರು ಏನು ಮಾಡಬೇಕು? 1 ತಿಂಗಳು, ಫೆಬ್ರವರಿ ತಿಂಗಳು ಇಡೀ ಹೋರಾಡಿ ಇನ್ನೂ ಇರಬೇಕಾಗಿ ಜೊತೆಗೆ ಅಷ್ಟು ದಿನ ಯಾಕೆ ಹೋರಾಡಿದ ದೇವರು? ಅದಕ್ಕೊಂದು ಕಾರಣ. ರಾಮಾವತಾರದಲ್ಲಿ ರಾಮಚಂದ್ರನ ದೇಹ ಸ್ಪರ್ಶವಾಯಿತು. ಅದು ಎಲುಬು ರಕ್ತ ಮಾಂಸ ಇಲ್ಲಲ್ಲ, ಅದು ಜ್ಞಾನಾನಂದಾತ್ಮಕವಾದದ್ದು. ಹಸನಾದ ಬೆಣ್ಣೆಗಿಂತಲೂ ಕೂಡ ಅತ್ಯಂತ ಕೋಮಲವಾದ ಅವಯವ ಸ್ಪರ್ಶ ಆದಮೇಲೆ ರೋಮಾಂಚಿತ ಗಾತ್ರನಾಗಿಬಿಟ್ಟ ಅವನು.
ಸ್ವಾಮಿ ಇನ್ನೊಮ್ಮೆ ನಿನ್ನ ದೇಹ ಮುಟ್ಟಬಹುದೇ? ಮುಟ್ಟಪ್ಪ. ಅದೇ ಅನುಭವ. ಏನು ಆನಂದ ಅವನಿಗೆ. ಮಹಾಜ್ಞಾನಿ ದೇವತಾರೂಪನಾದ್ದರಿಂದ ಪರಮಾನಂದವಾಗಿ ಬಿಡ್ತು. ಸ್ವಾಮಿ ಸ್ವಲ್ಪ ಹೊತ್ತು ನಿನ್ನ ಒಟ್ಟಿಗೆ ದ್ವಂದ್ವ ಯುದ್ಧ ಮಾಡಬೇಕು ಅಂತೀರಿ, ಒಂದು ರೀತಿ ಕುಸ್ತಿ ಆಡಿದ್ರೆ ನಿನ್ನ ದೇಹ ಸ್ಪರ್ಶ ಹೆಚ್ಚಿನ ಆನಂದ ಉಂಟಾಗುತ್ತೆ. ಅದರಿಂದ ಮಹಾರಾಯ, ಅಲ್ಲಿ ನನ್ನ ಹೆಂಡತಿ ಸಾಯ್ತಾ ಇದ್ದಾಳೆ, ಅಗ್ನಿ ಪ್ರವೇಶ ಮಾಡಲಿಕ್ಕೆ ಏರ್ಪಾಟಾಗ್ತಾ ಇದೆ. ತಡವಾಗಿ ಬಿಟ್ಟರೆ ಇನ್ನೊಂದು ಅಗ್ನಿ ಪ್ರವೇಶ ನನ್ನ ತಮ್ಮ ಭರತ ಮಾಡಿಬಿಟ್ರೆ 2 ಸಾವುಗಳ ಮಧ್ಯದಲ್ಲಿ ನಿನ್ನ ಜೊತೆ ಎಲ್ಲಿ ಹೋರಾಡಲು? 28ನೇ ದ್ವಾಪರದಲ್ಲಿ ನಿನ್ನ ಅಪೇಕ್ಷೆಯನ್ನು ಸರ್ವಜ್ಞಮೂರ್ತಿ ಹೇಳಿದ ಈಡೇರಿಸ್ತೇನೆ ಅಂತ. ಅದಕ್ಕೋಸ್ಕರ 28 ದಿನ ವರ ಕೊಟ್ಟು, ಇದನ್ನು ಬೇರೆ ಎಲ್ಲೂ ಇಲ್ಲ, ಸರ್ವಜ್ಞಾಚಾರ ತಿಳಿಸ್ಬೇಕಷ್ಟೆ. ಈಗ ಪೆಟ್ಟಿನಿಂದ ತತ್ತರಿಸಿ ಹೋದ ಜಾಂಬವಂತ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡಿದ. ರಾಮ ಅಂತ ಭಕ್ತಿಯಿಂದ ಕೂಗಿದಾಗ ರಾಮ ಬೇರೆಣೆ ಕೃಷ್ಣ ಬೇರೆಣೆ. ಆ ಕೃಷ್ಣನಲ್ಲಿಯೇ ರಾಮನನ್ನು ಕಂಡ ಅವನು. ಬ್ರಹ್ಮದೇವರಿಗೆ ಒಂದು ರೂಪದೊಳಗೆ ಅನಂತ ರೂಪಗಳು ಕಂಡುಬಿಡುತ್ತೆ. ವ್ಯಾಪ್ತೋಪಾಸಕರಿಗೆ, ಧನ್ಯರಾದ ಅವರಿಗೆ ಕಷ್ಟವಿಲ್ಲ, ಅಷ್ಟು ಯೋಗ್ಯತೆ ಇಲ್ಲ. ಆದ್ದರಿಂದ ಇವನಿಗೆ ರಾಮನಲ್ಲಿ ಕೃಷ್ಣ ಕಂಡ ಕೂಡಲೇ ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ್ ಹರೆ ಕಂಸಾದ್ಯ ಸುರರ ಧ್ವಂಸಗೈದ ಯದುವಂಶೋದ್ಭವ ಕೃಷ್ಣ ಹರೆ. ಜಯ ಜಯ ರಾಮ ಹರೆ, ಜಯ ಜಯ ಕೃಷ್ಣ ಹರೆ. ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಫಣಿಧರ ಸನ್ನುತ ರಾಮ ಹರೆ. ಘನವರ್ಣಾಂಗ ಸುಮನ ಸೆರೊಡೆಯ ವನಜಾಸನ ಪಿತ ಕೃಷ್ಣ ಹರೆ. ಜಯ ಜಯ ರಾಮ ಹರೆ, ಜಯ ಜಯ ಕೃಷ್ಣ ಹರೆ. ಜಯ ಜಯ ರಾಮ ಹರೆ, ಜಯ ಜಯ ಕೃಷ್ಣ ಹರೆ. ಬಹಳ ದೀರ್ಘವಾದ ಒಂದು ಸೊಲ್ಲಿನಲ್ಲಿ ರಾಮನ ಬಗ್ಗೆ, ಮತ್ತೊಂದು ಲೈನಲ್ಲಿ ಕೃಷ್ಣನ ಬಗ್ಗೆ ಹೇಳುವ ಈ ಮಾತನ್ನು ನೋಡಿದ್ರೆ ವರದೇಶ ವಿಠ್ಠಲರ ನಿರೂಪಣೆ ಅದು. ಈ ಒಂದು ರೂಪದೊಳಗೆ ಅನಂತ ರೂಪಗಳು, ಒಂದು ರೂಪದಲ್ಲಿ ಅನಂತರು. ಬರೀ ಜಾಂಬುವಂತ ಕೃಷ್ಣನಲ್ಲಿ ರಾಮನನ್ನು ಕಂಡ. ಕೃಷ್ಣನಲ್ಲಿ ರಾಮನೇನು, ಅನಂತ ರೂಪಗಳು ಇವೆ, ಅನಂತ ಕ್ರಿಯೆಗಳು ಆ ಒಂದು ರೂಪದಲ್ಲೇ ಅಡಕವಾಗಿದೆ. ಅವನು ಬೇರೆ ಅಲ್ಲ, ಅವನ ಗುಣಗಳು ಬೇರೆ ಅಲ್ಲ, ಅವನ ಮೂಲ ರೂಪ ಬೇರೆ ಅಲ್ಲ, ಅವತಾರ ಬೇರೆ ಅಲ್ಲ, ಅವನ ಉಗುರು ಬೇರೆ ಅಲ್ಲ, ಕೂದಲು ಬೇರೆ ಅಲ್ಲ. ಈ ರೀತಿಯಲ್ಲಿ ಏನು ಹೇಳಬೇಕು? ಅಲ್ಲ ಅಲ್ಲ ಅಂತ ಹೇಳಿದ ಮಾತ್ರಕ್ಕೆ ಪೂರ್ಣವಾಗಿ ನಮಗೆ ಅರ್ಥವಾಗುತ್ತದೋ ಅಂದರೆ ಇಲ್ಲ. ಶಾಸ್ತ್ರ ಹೇಳುತ್ತೆ, ನಿಧಾನಕ್ಕೆ ಗೊತ್ತಾಗುತ್ತೆ. ಎಲ್ಲ ಶಬ್ದದಿಂದ ಹೇಳೋದು ಕಷ್ಟ. ನಮಗೆ ಅರ್ಥವಾದ ಸಂಗತಿಯನ್ನೆಲ್ಲ ಶಬ್ದದಲ್ಲಿ ಮೂಡಿಸೋದು ಸುಲಭವಲ್ಲವಷ್ಟೇ. ದೇವರು ಸ್ವಗತ ಭೇದ ವಿವರ್ಜಿತ ಅಂತ ಹೇಳಿದಾಗ ಹಿಂದೊಮ್ಮೆ ನಿರೂಪಣೆ ಮಾಡಿದ್ದೆ. ಅವನಿಗೂ ಅವನ ಗುಣಗಳಿಗೂ ಭೇದವೆಂದರೆ ಆ ಗುಣಗಳು ಚೈತನ್ಯವೋ ಜಡವೋ ಅಂತ ಪ್ರಶ್ನೆ ಬಂದಾಗ, ಜಡ ಅಂತ ಒಂದು ಪಕ್ಷ ಭಾವನೆ ಮಾಡಿದರೆ ಅವನ ಸಾರ್ವಭೌಮತ್ವಕ್ಕೆ, ಸರ್ವೋತ್ತಮತ್ವಕ್ಕೆ ಅವನಿಂದ ಭಿನ್ನವಾದ ಜಡಗಳು ಕಾರಣ ಅಂತ ಹೇಳೋದೇ. ಗುಣಪರಿಪೂರ್ಣತ್ವಾತ್ ಭೂಮ ಬ್ರಹ್ಮ ಪೂರ್ಣ ಅಂತ ಹೇಳೋದಾ? ಜಡವಾದ ಗುಣಗಳಿಂದಲೋ? ಸರಿಯಲ್ಲ. ಆ ಗುಣಗಳೆಲ್ಲ ಚೈತನ್ಯ ರೂಪ ಅಂತ ಒಪ್ಪಿಕೊಳ್ಳಲೇಬೇಕು. ಚೈತನ್ಯ ರೂಪ ಅಂದರೆ ಅವನಿಂದ ಭಿನ್ನವಾದ ಚೈತನ್ಯಗಳಿಂದ, ಚೇತನರುಗಳಿಂದ ಅವನು ಸರ್ವೋತ್ತಮ ಅಂತ ಹೇಳೋದು ಅಷ್ಟು ಸಮಂಜಸವಲ್ಲ. ಆದ್ದರಿಂದ ಆ ಎಲ್ಲ ಗುಣಗಳು ಭಗವಂತನಿಂದ ಅಭಿನ್ನವೇ, ಅದು ಚೈತನ್ಯ ರೂಪವಾದದ್ದೇ ಅಂತ ಒಪ್ಪಿಕೊಂಡಾಗ ಸ್ವಗತ ಭೇದ ವಿವರ್ಜಿತತ್ವವು ಇಲ್ಲಿ ಚೆನ್ನಾಗಿ ಅಡಕವಾಗಿ ಬಿಟ್ಟಿದೆ. ಆ ಮಾತನ್ನು ಇಲ್ಲಿ ಒಂದು ರೂಪದೊಳಗೆ ಅನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ. ಆ ಗುಣ, ಎಲ್ಲ ಗುಣಗಳು ಎಲ್ಲ ರೂಪದಲ್ಲಿದೆ. ಅನಂತ ಕಲ್ಯಾಣ ಗುಣಸಹಿತವಾದ ರೂಪಗಳಿಗೂ ಅನಂತ ರೂಪಗಳಿಗೂ ಅಭೇದವೇ ಸರಿ. ಹಿಂದೆ ಮುಂದೆ ಎಂದೆಂದಿಗೂ ಬ್ರಹ್ಮಸೂತ್ರಗಳಲ್ಲೇ ತಿಳಿಸುತ್ತೆ. ಜ್ಞಾನವೆಲ್ಲವೂ ವೇರೋಕ್ತವಾದದ್ದು, ವೇರ ಪ್ರತಿಪಾದ್ಯವಾದ
ವೇರದಿಂದ ಹೊಂದುವ ಜ್ಞಾನ ಏಕರೂಪವಾಗಿರುತ್ತದೆ. ಆ ಗೋವಿಂದಗೆ ಸರಿಮಿಗಿಲು, ಅವನಿಗೆ ಸಾಟಿ ಇಲ್ಲ, ಉತ್ತಮರಂತೂ ಇಲ್ಲವೇ ಇಲ್ಲ. ಅಪಾಸ್ತಂ ರಸೋಯೋಷ್ಟಮಃ ಅಂತ ಪಂಡಿತಾಚಾರ್ಯರು ತಿಳಿಸಿದ್ದಾರೆ. ಅದನ್ನು ಮನಗಾಣಬೇಕಲ್ಲಿ. ಅಂಥ ಸ್ವಗತ ಭೇದ ವಿವರ್ಜಿತನಾದ, ಕರುಣಾಪೂರ್ಣನಾದ, ಅನಂತ ಬೇರ ಪ್ರತಿಪಾದ್ಯನಾದ ಶ್ರೀ ಗೋವಿಂದ ಅಂದರೆ ಬೇರ ಪ್ರತಿಪಾದ್ಯನಾದ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿದು ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತ ಈ ಎರಡು ಮಾತಿನಲ್ಲಿ ದಾಸರಾಯರು ಕರುಣಿಸಿದ್ದಾರೆ. ಇಂಥ ಭಗವಂತನನ್ನ ಸರ್ವ ಅಕ್ಷರ ಸರ್ವಘೋಷಗಳಿಂದ ಪ್ರತಿಪಾದ್ಯತ್ವವನ್ನು, ಸ್ವಗತ ಭೇದ ವಿವರ್ಜಿತತ್ವವನ್ನು ತಿಳಿದು ನಾವು ಧನ್ಯರಾಗಬೇಕು ಅಂತ ತಿಳಿಸುತ್ತಾ, ಶ್ರೀ ಹರಿಪ್ರಿಯತಾಂ, ಭಗವಂತ ಪ್ರೀತನಾಗಲಿ. ಈ ಹೊತ್ತಿಗೆ ಈ ಸಂಚಿಗೆ ಪ್ರಾಯೋಜಕರು ಪುರುಷೋತ್ತಮಾಚಾರ್ಯ ಮತ್ತು ಶ್ರೀಮತಿ ವಾಸುಕೀಬಾಯಿ ಅಂತ ಈ ದಂಪತಿಗಳಿಗೆ ಜಗತ್ಪತಿ ಹರಿಕಥಾಮೃತಾರ ಸಚ್ಛಾಸ್ತ್ರ ಪ್ರತಿಪಾದ್ಯನಾದ ಭಗವಂತ ಜ್ಞಾನವನ್ನು ದಯಪಾಲಿಸಲಿ, ಸಾಧನೆ ಮುಂತಾದದ್ದು ಹೆಚ್ಚಾಗಲಿ, ಸಾಧಕರಾಗಲಿ ಅಂತ ಹೇಳ್ತಾ ಶ್ರೀ ಹರಿಪ್ರಿಯ.